ಬರಗಾಲದಿಂದ ಈಗಷ್ಟೇ ಚೇತರಿಸಿಕೊಳ್ತಾ ಇದ್ದಾರೆ ರೈತರು. ಅಲ್ಲಲ್ಲಿ ಸಾಧಾರಣ, ಕರಾವಳಿ ಮಲೆನಾಡು ಭಾಗದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ. ಮಳೆ ಆಯಿತು ಅಂದ ತಕ್ಷಣ ನಮ್ಮ ನದಿ, ತೊರೆಗಳು, ಹಳ್ಳ ಕೊಳ್ಳಗಳು ಎಲ್ಲವೂ ಕೂಡ ತುಂಬಿಹೋಯ್ತು, ನೀರು ಸುಭೀಕ್ಷವಾಗಿದೆ ಅಂತಲ್ಲ. ಈ ಕಾವೇರಿ ನೀರು ಹಂಚಿಕೆ ವಿಚಾರ ದಶಕಗಳಿಂದ ಇನ್ಫ್ಯಾಕ್ಟ್ ತಮಿಳುನಾಡು ಹಾಗೆ ಕರ್ನಾಟಕದ ನಡುವೆ ತಗಾದೆಯಾಗಿ ಉಳಿದುಬಿಟ್ಟಿದೆ. ಇತ್ತೀಚೆಗಷ್ಟೇ CWRC 1 TMC ನೀರನ್ನು ಹರಿಸಬೇಕು ಅಂತ ಹೇಳಿ ಆದೇಶ ನೀಡಿತು. ಈ ಆದೇಶದ ಬೆನ್ನಲ್ಲೇ ಇವತ್ತು ಸರ್ವಪಕ್ಷಗಳ ಸಭೆಯನ್ನ ಕರೆಯಲಾಗಿತ್ತು. ಕಾವೇರಿ ನೀರು ನಿಯಂತ್ರಣ ಸಮಿತಿ ಶಿಫಾರಸಿನ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸರ್ವಪಕ್ಷ ಸಭೆಯ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ರಾಜ್ಯದಲ್ಲಿ ಮಳೆ ಸರಿಯಾಗಿ ಆಗ್ತಾ ಇಲ್ಲ. ತಮಿಳುನಾಡಿಗೆ ನಿತ್ಯ 1 TMC ನೀರನ್ನು ಹರಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಇದರ ಬದಲಿಗೆ 8,000 ಕ್ಯೂಸೆಕ್ ನೀರನ್ನು ಹರಿಸಲಾಗತ್ತೆ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ. ಸರ್ವಪಕ್ಷ ಸಭೆ ನಂತರ ಮಾತನಾಡಿದ ಅವರು ಕಾವೇರಿ ನೀರಿನ ವಿಚಾರದಲ್ಲಿ ಕಾನೂನು ಹೋರಾಟಕ್ಕೂ ಕೂಡ ನಾವು ಸಿದ್ಧ ಅಂತ ಹೇಳಿ ತಿಳಿಸಿದ್ದಾರೆ. ಅವರು ಹೇಳಿದ್ದು ನಾವು ನೀರನ್ನು ಬಿಡಕ್ಕೆ ಆಗೋದಿಲ್ಲ ಅಂತ ಹೇಳಕ್ಕಾಗಲ್ಲ. ಯಾಕಂತಂದ್ರೆ ನಾವು ಅಪೀಲ್ ಆಗ್ತಾ ಇರೋದ್ರಿಂದ ಕೋರ್ಟ್ನವರು ನೀವು ನೀರೇ ಬಿಡಲ್ಲ, ರೆಗ್ಯುಲೇಟರಿ ಕಮಿಟಿಯವರ ಆರ್ಡರ್ಸ್ನೇ ಗೌರವಿಸೋಲ್ಲ ಅಂತ ಅಭಿಪ್ರಾಯ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು 1 TMC ನೀರು ಬಿಡೋಕ್ಕಾಗದೇ ಇದ್ರು ಕೂಡ 8,000 ಕ್ಯೂಸೆಕ್ಸ್ ನೀರನ್ನು ಬಿಡಬೇಕು. ಪ್ರತಿದಿನ 8,000 ಕ್ಯೂಸೆಕ್ ಬಿಡಬೇಕು. ಇನ್ನು ಕಾವೇರಿ ಜಲಾನಯನ ಭಾಗದಲ್ಲಿ ಬರ್ತಕ್ಕಂಥ 4 ಡ್ಯಾಮ್, ಅಲ್ಲಿನ ಇವತ್ತಿನ ಸ್ಥಿತಿಗತಿ ಯಾವ ರೀತಿ ಇದೆ, 4 ಡ್ಯಾಮ್ನ ನೀರಿನ ಪ್ರಮಾಣ ಎಷ್ಟಿದೆ ಅಂತ ಹೇಳಿ ಕ್ವಿಕ್ಕಾಗಿ ಗಮನಿಸ್ಬಿಡೋಣ. ಮೊದಲೇದಾಗಿ ಹಾರಂಗಿ, ಉತ್ತಮ ಮಳೆ ಆಗ್ತಾ ಇದೆ ನಿಜ, ಆದರೆ ಹಾರಂಗಿ ಈವರೆಗೂ ಭರ್ತಿಯಾಗಿರೋದು ಕೇವಲ 76% ಮಾತ್ರ. ಹೇಮಾವತಿ 56% ಮಾತ್ರ ಭರ್ತಿಯಾಗಿದೆ. ಮತ್ತೊಂದು ಕಡೆ KRSನಲ್ಲಿ 54% ನೀರು ಭರ್ತಿಯಾಗಿದೆ. ಹಾಗೆ ಕಬಿನಿಯಲ್ಲಿ 96% ನೀರು ಭರ್ತಿಯಾಗಿದೆ. ಹಾಗೆ 4 ಡ್ಯಾಮ್ನಲ್ಲಿ ಇರುವ ನೀರೆಷ್ಟು ಅದನ್ನು ಕೂಡ ಗಮನಿಸ್ಬಿಡೋಣ ಕ್ವಿಕ್ಕಾಗಿ. ಹಾರಂಗಿಯಲ್ಲಿ ಸರಿಸುಮಾರು 6.45 TMC ನೀರಿನ ಪ್ರಮಾಣ ಇವತ್ತು ದಾಖಲಾಗಿರೋದು. ಹೇಮಾವತಿ ಡ್ಯಾಮ್ನಲ್ಲಿ 20.68 TMCಯಷ್ಟು ನೀರಿದೆ. KRSನಲ್ಲಿ 26.64 TMC. ಇತ್ತ ಕಬಿನಿಯಲ್ಲಿ 18.81 TMC ನೀರಿದೆ. ವಾಡಿಕೆಯಂತೆ ಮಳೆ ಆಗಿಲ್ಲ, ವಾಡಿಕೆಯಂತೆ ಜಲಾಶಯಗಳು ಭರ್ತಿಯಾಗಿಲ್ಲ. ಈಗ ನೀರಿದೆ ಅಂತ ಕಂಡು ಬರ್ತಾ ಇದ್ರೂ ಕೂಡ ನೀರಿನ ನಿರ್ವಹಣೆಯ ಲೆಕ್ಕಾಚಾರದಲ್ಲಿ ಗಮನಿಸಿದಾಗ CWRC ಆದೇಶದಂತೆ ಪ್ರತಿನಿತ್ಯ 1 TMC ನೀರನ್ನು ಹರಿಸುವಷ್ಟು ಸುಭೀಕ್ಷವಾಗಿ ಸದ್ಯಕ್ಕೆ ನಮ್ಮ ಜಲಶಕ್ತಿ ಇಲ್ಲ ಅನ್ನೋದನ್ನ ಇವತ್ತಿನ ಸರ್ವಪಕ್ಷ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿದೆ. ಹೀಗಾಗಿ ಕಾನೂನಾತ್ಮಕವಾಗಿ ಹೋರಾಟ ಮಾಡುವಂತಹ ಪರಿಸ್ಥಿತಿ ಬಂದರೂ ಅದಕ್ಕೆ ನಾವು ಸಿದ್ಧ ಅಂತ ಹೇಳಿ ತಿಳಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ವಾಲ್ಮೀಕಿ ನಿಗಮದಲ್ಲಿ ಆಗಿರುವ ಬ್ರಹ್ಮಾಂಡ ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಗೊತ್ತಿರೋ ಹಾಗೆ ಈಗ ಆಲ್ರೆಡಿ ಮಾಜಿ ಸಚಿವ ನಾಗೇಂದ್ರ ಅವರು ಇಡಿ ಇಕ್ಕಳದಲ್ಲಿ ಸಿಲುಕಾಕೊಂಡಿದ್ದಾರೆ. ಆದರೆ ಈ ವಾಲ್ಮೀಕಿ ಹಗರಣದಲ್ಲಿ ಬಂಧನದ ಭೀತಿಯನ್ನು ಎದುರಿಸ್ತಾ ಇರುವ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಜಾರಿ ನಿರ್ದೇಶನಾಲಯದ ನೋಟಿಸ್ಗೂ ಕೂಡ ಕೇರ್ ಮಾಡ್ತಾ ಇಲ್ಲ ಅನ್ನಿಸ್ತಾ ಇದೆ. SIT, ಇಡಿ ಎರಡೂ ನೋಟಿಸ್ ಕೊಟ್ಟಿದ್ರು ಕೂಡ ಎರಡಕ್ಕೂ ಕೂಡ ಹಾಜರಾಗದೆ ಆಪ್ತ ಶಿವಪ್ಪ ನಾಯಕ್ ಹಾಗೆ ಮತ್ತೊಬ್ಬರ ಜೊತೆಯಲ್ಲಿ ದದ್ದಲ್ ಅಜ್ಞಾತ ಸ್ಥಳಕ್ಕೆ ಎಸ್ಕೇಪ್ ಆಗಿದ್ದಾರೆ ಅನ್ನೋ ಮಾಹಿತಿ. ಈ ಕಾರ್ನ ದೃಶ್ಯ ಏನು ಗಮನಿಸ್ತಾ ಇದ್ದೀರಿ, ಇದೇ ಕಾರ್ನಲ್ಲಿ ಅವರ ಆಪ್ತ ಶಿವಪ್ಪ ನಾಯಕ್ ಹಾಗೆ ಮತ್ತೋರ್ವರ ಜೊತೆಯಲ್ಲಿ ಅಜ್ಞಾತ ಸ್ಥಳಕ್ಕೆ ಎಸ್ಕೇಪ್ ಆಗಿದ್ದಾರೆ. ಆದರೆ ನಾಳೆ SIT ಕೂಡ ವಿಚಾರಣೆಗೆ ಬರಬೇಕು ಅಂತ ಹೇಳಿದೆ. ಇಡಿ ಕೂಡ ಮನೆಗೆ ಹೋಗಿ ನೋಟಿಸ್ ಅಂಟಿಸ್ ಬಂದಿದೆ, ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ. ಹೀಗಾಗಿ ನಾಳೆ SIT ವಿಚಾರಣೆಗೆ ಅಥವಾ ಇಡಿ ವಿಚಾರಣೆಗೆ ಹಾಜರಾಗ್ತಾರಾ ಇಲ್ವಾ ಅನ್ನೋ ಅನುಮಾನ ದಟ್ಟವಾಗ್ತಾ ಇದೆ. ಈಗಾಗಲೇ 1 ರೌಂಡ್ ವಿಚಾರಣೆಯನ್ನು ನಡೆಸಿದ್ದಾರೆ SIT ಅಧಿಕಾರಿಗಳು. ಸೋಮವಾರ ಮತ್ತೆ ವಿಚಾರಣೆಗೆ ಹಾಜರಾಗಲಿಕ್ಕೆ ನೋಟಿಸನ್ನು ನೀಡಲಾಗಿದೆ. ಇತ್ತ ಇಡಿ ಅಧಿಕಾರಿಗಳು ಕೂಡ ಮನೆಯನ್ನೆಲ್ಲ 36 ಗಂಟೆಗಳಿಗೂ ಅಧಿಕ ಕಾಲ ಶೋಧ ಕಾರ್ಯ ನಡೆಸಿ ಮಹತ್ವದ ದಾಖಲೆಗಳನ್ನು, ಸಾಕ್ಷ್ಯಗಳನ್ನು ಕಲೆ ಹಾಕಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಹಾಗಾದ್ರೆ ಇಡಿ ದಾಳಿಯನ್ನು ನಡೆಸಿದ ಸಂದರ್ಭದಲ್ಲಿ ದದ್ದಲ್ ಅವರ ನಿವಾಸದಲ್ಲಿ ಸಿಕ್ಕಿರುವ ಮಾಹಿತಿಗಳು, ದಾಖಲೆಗಳು ಏನು? ಅಂಶಗಳನ್ನು ಕೂಡ ಗಮನಿಸ್ತಾ ಹೋಗೋಣ. ಬಸನಗೌಡ ದದ್ದಲ್ ವಾಲ್ಮೀಕಿ ನಿಗಮದ ಅಧ್ಯಕ್ಷರು. ಅವರ ಮನೆಯಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಶೋಧ ಕಾರ್ಯವನ್ನು ನಡೆಸಿದ ಸಂದರ್ಭದಲ್ಲಿ ಕೋಟಿ ಕೋಟಿ ವ್ಯವಹಾರದ ದಾಖಲೆಗಳು ಲಭ್ಯವಾಗಿದೆ. ನಾವು ಮತ್ತೆ ಹೇಳ್ತಿದ್ದೀವಿ, ವಾಲ್ಮೀಕಿ ನಿಗಮ ಇರೋದೇನೆ ಆ ಸಮುದಾಯದ ಬಡಬಗ್ಗರ ಶ್ರೇಯೋಭಿವೃದ್ಧಿಗೆ ಅಂತ ಹೇಳಿ. ಎಷ್ಟೋ ಆ ಸಮುದಾಯಕ್ಕೆ ಸಂಬಂಧಪಟ್ಟ ಜನರ ಬಳಿಯಲ್ಲಿ ಬೇಸಿಕ್ ಅನಿಸುವಂತಹ ಸೌಲಭ್ಯಗಳು ಕೂಡ ಇಲ್ಲ. ಮನೆ,
ಮನೆ ಇದ್ರೆ ನೀರಿಲ್ಲ, ನೀರಿದ್ರೆ ಕರೆಂಟ್ ಇಲ್ಲ, ಶಾಲೆಗಳಿಲ್ಲ, ಸಮುದಾಯ ಭವನಗಳಿಲ್ಲ, ಮಕ್ಕಳಿಗೆ ಕಲೀಲಿಕ್ಕೆ ಬೇಕಾದ ಮೂಲಭೂತ ಸೌಕರ್ಯಗಳಿಲ್ಲ. ಆ ಸಮುದಾಯದ ರೈತರ ಜಮೀನುಗಳಿಗೆ ನೀರನ್ನು ಹರಿಸುವ ಸೌಲಭ್ಯವನ್ನ ಕೂಡ ಕೊಡಬೇಕಾದ ದುಡ್ಡನ್ನ ನುಂಗ್ ಹಾಕಿದ್ದಾರೆ ಈ ಕಳ್ಳಕಾಕರು. ಅಂಥದ್ದೇ ಆರೋಪ ದದ್ದಲ್ ಅವರ ಮೇಲೂ ಕೂಡ ಇರೋದು. ಇದೇ ಆರೋಪದ ಆಧಾರದ ಮೇಲೆ ದಾಳಿಯನ್ನು ನಡೆಸಿದ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ದಾಖಲೆ ಪತ್ರಗಳು, ಲಕ್ಷಾಂತರ ರೂಪಾಯಿ ಮೌಲ್ಯದ ಅನೇಕ ಆಸ್ತಿ ಪತ್ರಗಳು ಲಭ್ಯವಾಗಿದೆ. ಬ್ಯಾಂಕ್ ವ್ಯವಹಾರದ ಕುರಿತಾದ ಬಾಂಡ್ಗಳು ಕೂಡ ಪತ್ತೆಯಾಗಿದೆ. ದದ್ದಲ್ ಅವರ ಮಗನ ಹೆಸರಿನಲ್ಲಿ, ತ್ರಿಶೂಲ್ ಅವರ ಹೆಸರಲ್ಲಿ 4 ಎಕರೆ ಭೂಮಿಯನ್ನ ಖರೀದಿ ಮಾಡಿರುವ ಬಗ್ಗೆ ಕೂಡ ಒಂದಷ್ಟು ದಾಖಲೆ ಪತ್ರಗಳು ಲಭ್ಯವಾಗಿದೆ. ಆಶ್ಚರ್ಯ ಅನ್ಸೋದೇನೆಂದ್ರೆ, ಈ ಹಗರಣ ನಡೀತಿದ್ದ ಸಂದರ್ಭದಲ್ಲಿ ಮೇ 26ನೇ ತಾರೀಕು ಈ ನಿಗಮದ ಲೆಕ್ಕಾಧಿಕಾರಿಯಾಗಿದ್ದಂತಹ ಚಂದ್ರಶೇಖರ್ ಅವರು ಆತ್ಮಹತ್ಯೆಗೆ ಶರಣಾದರು. ಸರಿಸುಮಾರು ಅದೇ ಸಂದರ್ಭದಲ್ಲಿ ದದ್ದಲ್ ಅವರ ಮಗನ ಹೆಸರಲ್ಲಿ ಭೂಮಿಯನ್ನ ಖರೀದಿ ಮಾಡಿದ್ದಾರೆ. ವಾಲ್ಮೀಕಿ ನಿಗಮದ ದುಡ್ಡಿನಲ್ಲೇ ಖರೀದಿ ಮಾಡಿದ್ರಾ ಗೊತ್ತಿಲ್ಲ, ತನಿಖಾ ಸಂಸ್ಥೆಗಳು ಅದನ್ನು ಪ್ರೂವ್ ಮಾಡಬೇಕಾಗಿದೆ. ಆದರೆ ಸರಿಸುಮಾರು ಅದೇ ಸಂದರ್ಭದಲ್ಲಿ ಮೇ ತಿಂಗಳಲ್ಲೇನೆ ಮಗನ ಹೆಸರಲ್ಲಿ 4 ಎಕರೆ 31 ಗುಂಟೆ ಜಾಗವನ್ನು ಖರೀದಿ ಮಾಡಿರುವ ಬಗ್ಗೆ ದಾಖಲೆ ಪತ್ರಗಳು ಲಭ್ಯವಾಗಿದೆ. ಸಿರಿವಾರದ ಗಣದಿನ್ನಿ ಗ್ರಾಮದಲ್ಲಿ ಭೂಮಿಯನ್ನು ಖರೀದಿ ಮಾಡಿದ್ದಾರೆ. ಭೂಮಿಗೆ ಸಂಬಂಧಪಟ್ಟ ದಾಖಲೆ ಪತ್ರಗಳನ್ನು ಇದೀಗ ಇಡಿ ಅಧಿಕಾರಿಗಳು ತಮ್ಮ ಬಳಿಯಲ್ಲಿಟ್ಕೊಂಡು ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ನಡೆಸುತ್ತಿದ್ದಾರೆ. ಕೇವಲ ಮಗನ ಹೆಸರಲ್ಲಿ ಮಾತ್ರ ಅಲ್ಲ, ಅವರ ಪತ್ನಿಯ ಸಂಬಂಧಿಕರ ಹೆಸರಲ್ಲೂ ಕೂಡ ಆಸ್ತಿಯಂತೆ. ಅವರ ಮತ್ತೋರ್ವ ಸಂಬಂಧಿ ಕಾರ್ತಿಕ್, ಆತನ ಹೆಸರಲ್ಲೇ ಬೇನಾಮಿ. ದದ್ದಲ್ ಅವರ ಸಂಬಂಧಿ ಕಾರ್ತಿಕ್, ಆತನ ಹೆಸರಲ್ಲಿ ಬೇನಾಮಿ. ಅದಕ್ಕೂ ದದ್ದಲ್ ಅವ್ರಿಗೂ ಲಿಂಕ್ ಇರಬಹುದು ಅನ್ನೋ ಅನುಮಾನ. ಹೀಗಾಗಿ ಇದೆಲ್ಲದರ ಬಗ್ಗೆ ಕೂಲಂಕುಷವಾಗಿ ತನಿಖೆಯನ್ನು ನಡೆಸುವ ಅವಶ್ಯಕತೆ ಇದ್ದು ಇಡಿ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ನೀಡಿದೆ. ಹಾಜರಾಗ್ತಾರಾ ದದ್ದಲ್ ಅವರು ಕಾದ್ ನೋಡಬೇಕಾಗಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.